ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಮಾರ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಮಾರ್ನಿಂಗ್ ಎದ್ದು ಇವಾಗ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಡೋರ್ನ ಓಪನ್ ಮಾಡ್ತಾ ಇದ್ದೀನಿ. ನನಗೆ ಮಾರ್ನಿಂಗ್ ಟೈಮ್ಸಲ್ಲಿ ಒಂದು ಡೋರ್ ಓಪನ್ ಮಾಡಿದ್ರೆ ಒಂಥರ ಫ್ರೆಶ್ ಏರ್ ಬರ್ತಾ ಇರುತ್ತೆ, ಅದು ತುಂಬಾ ಇಷ್ಟ ಆಗುತ್ತೆ. ಒಂಥರ ಬಾಡಿಗೆ ರಿಲ್ಯಾಕ್ಸ್ ಆದಂಗೆ ಅಂತ ಫೀಲ್ ಆಗುತ್ತೆ ನನಗೆ. ಆಮೇಲೆ ಫುಲ್ ಜಾಸ್ತಿ ಕತ್ಲೆ ಥರ ಇರಬಾರ್ದು ಮಾರ್ನಿಂಗ್ ಟೈಮಲ್ಲಿ. ನನಗೆ ಸ್ವಲ್ಪ ಏನು ವಿಂಡೋಸ್ ಕರ್ಟನ್ಸ್ ಇದೆಯಲ್ಲ ಅದನ್ನೆಲ್ಲ ಈ ರೀತಿ ನಾನು ಕಟ್ಬಿಡ್ತೀನಿ. ಸೊ ಅದನ್ನ ಮತ್ತೆ ನೈಟ್ವರೆಗೂ ನಾನು ಅದೇ ರೀತಿ ಇಟ್ಟಿರ್ತೀನಿ. ಆಮೇಲೆ ಒಂದು ಸೆಂಟ್ರಲ್ ಒಂದು ಕಿಟಕಿ ಇದೆ, ಆ ಕಿಟಕಿ ಮಾತ್ರ ಓಪನ್ ಮಾಡಿ ಇಟ್ಟಿರ್ತೀನಿ. ಯಾಕಂದ್ರೆ ನಾವು ಏನು ಬ್ರೀತ್ ಮಾಡ್ತೀವಲ್ಲ, ಆ ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗ್ಬೇಕಲ್ಲ, ನನ್ಗೆ ಆ ಥರ ಫೀಲ್ ಆಗುತ್ತೆ, ಬೇರೆಯವ್ರಿಗೇನೋ ಗೊತ್ತಿಲ್ಲ. ಸೊ ಕಿಟಕಿ ಎಲ್ಲ ಓಪನ್ ಮಾಡಿ ಸ್ಕ್ರೀನ್ ಎಲ್ಲ ತೆಗೆದು ಆದ್ಮೇಲೆ ನಂದು ಎವ್ರಿ ಮಾರ್ನಿಂಗ್ ಇದೊಂದಿರುತ್ತೆ. ಸೊ ಎವ್ರಿ ಮಾರ್ನಿಂಗ್ ದೇವ್ರ ಮನೇಲಿ ಹೋಗಿ ಸ್ನಾನಕ್ಕಿಂತ ಮುಂಚೆ ಈ ತರ ಧೂಪ ಹಚ್ಚಕ್ ಆಗಲ್ಲ ಅಲ್ಲ, ಅದಕ್ಕೆ ನಾನು ಈ ತರ ಟೇಬಲ್ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀನಿ, ಟಿವಿ ಸ್ಟ್ಯಾಂಡ್ ಹತ್ರ. ಈ ತರ ಇದು ಎಷ್ಟು ಯೂಸ್ ಮಾಡಿದ್ದೀನಿ ಅಂತಂದ್ರೆ ನಿಜವಾಗ್ಲೂ ನನ್ನಷ್ಟು ಇದನ್ನ ಅಷ್ಟು ಯಾರು ಯೂಸೇ ಮಾಡಿರಲ್ಲ ಅನ್ಕೊಳ್ತೀನಿ. ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗ್ಬಿಟ್ಟಿದೆ ಅಂತ. ಈ ತರ ಒಂದು ಧೂಪ ಸ್ಟಿಕ್ ಬರುತ್ತಲ್ಲ ಅದನ್ನ ಹಾಕ್ಬಿಡ್ತೀನಿ. ಆಮೇಲೆ ಒಂದು ದೇವ್ರು ಶ್ಲೋಕಗಳನ್ನ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಸೊ ಒಂಥರ ಪಾಸಿಟಿವ್ ಮಾರ್ನಿಂಗ್ ನಂದು ಸ್ಟಾರ್ಟ್ ಆಗುತ್ತೆ. ಆ ರೀತಿ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ 99% ಅದೇ ರೀತಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದ್ಸತಿ ಮಿಸ್ ಆದ್ರೆ ಆಗುತ್ತೆ ಅಷ್ಟೇ. ಸೊ ನೈಟೇ ನಾನು ಈ ತರ ವಿಡಿಯೋಸ್ ಮಾಡಬೇಕು, ಮಾರ್ನಿಂಗ್ ರೊಟೀನ್ ಶೇರ್ ಮಾಡಬೇಕು ಅಂತಂದಾಗ ನಾನು ಜಾಸ್ತಿ ಕಿಚನ್ನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಇದು ಜಾಸ್ತಿ ಸಿನಿಮ್ಯಾಟಿಕ್ ವಿಡಿಯೋ ಆಗ್ಬಿಟ್ಟಿದೆ ಅಂತ ಅನ್ಕೊಳ್ತೀನಿ. ಸೊ ಅಂದ್ರೆ ರೆಕಾರ್ಡ್ ಆಗ್ಬೇಕಾದ್ರೆ. ಸೊ ಫಸ್ಟು ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ ನೈಟೇ. ಸ್ವಲ್ಪ ಏನಾಗುತ್ತೆ ಅಂದ್ರೆ ನಾನೇ ಸ್ವಲ್ಪ ಲಿಕ್ವಿಡ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇನೆ. ವೆನಿಗರು, ಒಂದು ಸ್ವಲ್ಪ ಲಿಕ್ವಿಡು, ಸೋಪ್ ನಾವೇನು ಡಿಶ್ ವಾಶ್ ಮಾಡ್ತೀವಲ್ಲ ಅದೊಂದು ಲಿಕ್ವಿಡು, ಸ್ವಲ್ಪ ಬೇಕಿಂಗ್ ಸೋಡಾ, ಇಷ್ಟನ್ನ ಹಾಕ್ಬಿಟ್ಟು ನಾನು ಮಾಡ್ಕೊಂಡಿರ್ತೀನಿ. ಅದು ಒಂದ್ಸತಿ ಒರೆಸ್ಬಿಟ್ರೆ ಇದು ಬ್ಲ್ಯಾಕ್ ಆಗಿರೋದ್ರಿಂದ ಸ್ವಲ್ಪ ಎಷ್ಟು ಸತಿ ಒರೆಸಿದ್ರು ಅದು ಆ ಶೈನು ಹೋಗ್ತಾನೆ ಇರುತ್ತೆ. ಸೊ ಅದರಿಂದ ಫಸ್ಟ್ ಕುಕಿಂಗ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು. ಮಶ್ರೂಮ್ ಬಂದ್ಬಿಟ್ಟು 1/2 kg 120 rupees, kg 240 ಅಂದ್ರು. ಫಸ್ಟ್ ಟೈಮ್ ತಗೊಳ್ತಿದ್ದೆ, ಅದು ಅವರೇ ಬೆಳೀತಾರಂತೆ ಅಲ್ಲಿ. ಸೊ ಒಂದ್ಸತಿ ಬೋರ್ಡ್ ನೋಡಿದ್ದೆ, ಹೋಗ್ಬಿಟ್ಟು ನಾನು ಟ್ಯೂಷನ್ದ ಕರ್ಕೊಂಡ್ ಬರ್ಬೇಕಾದ್ರೇನೆ ಈವ್ನಿಂಗ್ ಹೋಗಿ ತಗೊಂಡ್ ಬಂದೆ. ಸೊ ಅರ್ಧ kg ತಗೊಳ್ಳೋಣ, ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೆ ಅಂತೆ. ಸೇಮ್ ಟೇಸ್ಟ್, ಏನು ಡಿಫ್ರೆಂಟ್ ಏನಿರಲ್ಲ. ಅಂದರೆ ಫ್ರೆಶ್ ಇತ್ತಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ ಅನ್ನೋಕ್ಕೋಸ್ಕರ ತಗೊಂಡೆ. ಸೊ ಸ್ವಲ್ಪ ಬೆಳ್ಳುಳ್ಳಿನ ನೈಟೇ ನಾನು ಟಿವಿ ನೋಡ್ಕೊಂಡು ನೈಟೇ ಬಿಡಿಸಿ ಇಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಖಾಲಿ ಆಗಿತ್ತು. ಸೊ ನಾನು ಎವ್ರಿ ಟೈಮ್ ಬಿಡಿಸಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಸೊ ಕೆಲವೊಂದ್ಸತಿ ಮಿಸ್ ಆಗುತ್ತೆ, ಕೆಲವೊಂದ್ಸತಿ ಏನು ಮಾಡೋಕ್ಕಾಗಲ್ಲ. ಈಗ ಬಿಡಿಸಿಟ್ಕೊಂಡಿರೋದ್ರಿಂದ ಅದೊಂದು ಸ್ವಲ್ಪ ಕೆಲಸ ಆರಾಮ್ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಮೀಡಿಯಮ್ ಸೈಜು ಚಿಕ್ಕದಿತ್ತಲ್ಲ, ಅದಕ್ಕೋಸ್ಕರ 2 ಈರುಳ್ಳಿ 2 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ವಚ್ಚುಗೆ ರೈಸ್ ಬಾತ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತೀನಿ. ಈವ್ನಿಂಗ್ ಏನಾದರೂ ಸ್ಕೂಲಿಂದ ಬಂದಾಗ ತಿಂತಾಳೆ ಅಂತ ರೀಸನಿಂದ ಯೂಶಲಿ ತಿಂತಾಳೆ. ಪಲಾವು ಮತ್ತೆ ಈ ಥರ ರೈಸ್ ಬಾತ್ ಏನಾದರೂ ಮಶ್ರೂಮಿಂದ ಮಾಡಿರೋದು, ಪನ್ನೀರಿಂದ ಮಾಡಿರೋದು ಏನಾದರೂ ಡಿಶ್ ಇದ್ರೆ ಅದನ್ನ ಈವ್ನಿಂಗ್ ಕೇಳ್ಬಿಟ್ಬೇಕಾದ್ರೆ ತಿಂತಾಳೆ. ಸೊ ಅದರಿಂದ ನಾನು ಗೊತ್ತಿರುತ್ತಲ್ಲ ಅವಳು ಇಷ್ಟಪಟ್ಟಿದ್ದು, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇವಾಗ ಮಸಾಲ, ಇದೊಂದು ಅಥೆಂಟಿಕ್ ಮಸಾಲ, ಮಿಸ್ ಮಾಡದೆ ಇದನ್ನ ರುಬ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಸೋಂಪು, ಚಕ್ಕೆ ಮತ್ತೆ ಲವಂಗ 2 ಕೂಡ ಹಾಕೊಂಡಿದ್ದೀನಿ. ಒಂದು 3 ಮೆಣಸಿನ್ಕಾಯಿನ ಹಾಕೊಂತೇವೆ. ನಾವು ಸ್ಪೈಸಿ ಒಂದು ಸ್ವಲ್ಪ ಮೀಡಿಯಮ್ ಆಗಿ ತಿಂತೀವಿ, ಅದರಿಂದ ಸ್ವಲ್ಪ ಒಂದು 4ರಿಂದ 5 ಕಾಳಷ್ಟು ಪೆಪ್ಪರ್ ಇಷ್ಟು ಹಾಕ್ಬಿಟ್ಟು ನೀಟಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕು. ಸ್ವಲ್ಪನೇ ನೀರು ಹಾಕೊಳ್ಳಿ, ಜಾಸ್ತಿ ನೀರೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಿಕ್ಸಿಗೆ ಜಾರ್ ತಗೊಂಡಿದ್ದೀನಲ್ಲ, ಇಟ್ಸ್ ಓಕೆ, ಚೆನ್ನಾಗಿ ನುಣ್ಣಗೆ ನೀಟಾಗಿ ಪೇಸ್ಟ್ ಆಗುತ್ತೆ. ಇಷ್ಟೇ ಹಾಕಿ, ಇನ್ನೇನು ಈರುಳ್ಳಿ ರುಬ್ಬಿದ್ರೆ ಬೇರೆ ತರ ಟೇಸ್ಟ್ ಬರುತ್ತೆ, ಟೊಮೊಟೊನ ಸೇರಿಸ್ಬಿಟ್ಟು ರುಬ್ಬಿದ್ರೆ ಬೇರೆ ತರ ಟೇಸ್ಟ್ ಬರುತ್ತೆ. ನೀವು ಅಬ್ಸರ್ವ್ ಮಾಡಿದ್ದೀರಾ ಅನ್ಕೊಂತೀನಿ. ನಾನು ಆ ಥರ ಏನನ್ನು ರುಬ್ಬೋದಿಲ್ಲ, ಇಷ್ಟೇ ಮಸಾಲೆ. ಒಂಥರ ಹೋಟೆಲ್ಗಿಂತ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಕಬಾಬ್ ಮಾಡಿದ್ದೆ, ಆ ಕಬಾಬ್ ಆಯಿಲ್ನ ನಾನು ಈ ರೀತಿ ಏನಾದ್ರು ರೈಸ್ ಬಾತ್ ಮಾಡಿದಾಗ ಆ ಥರ ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತೆ ಅದನ್ನ ಫ್ರೈ ಮಾಡೋದಕ್ಕೆ ಹೋಗಲ್ಲ, ಅಂದ್ರೆ ನಾವೇನು ಫ್ರೈಡ್ ಐಟಮ್ ಮಾಡ್ತೀವಲ್ಲ ಅದನ್ನ ಮಾಡೋದಕ್ಕೆ ಹೋಗಲ್ಲ. ಆನಿಯನ್ ಹಾಕೊಂಡಿದ್ದೀನಿ ಆಯಿಲಲ್ಲಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಫ್ರೈ ಆದಮೇಲೆ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಎಲ್ಲ ಹೋಗಿ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಮಾಡಬೇಕಾದ್ರೆ ನಿಮ್ಗೆ ಆ ಘಮ ಗೊತ್ತಾಗುತ್ತೆ, ಇಷ್ಟು ಟೇಸ್ಟಿಯಾಗಿ ಬರುತ್ತೆ ನಮ್ಮ ರೈಸ್ ಬಾತ್ ಅಂತ. ಸಿಂಪಲ್ ಇಂಗ್ರೀಡಿಯೆಂಟ್: ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಚಕ್ಕೆ, ಲವಂಗ,
ಹಸಿಮೆಣಸಿನ್ಕಾಯಿ. ನೀವು ಬೇಕು ಅಂದರೆ ಗ್ರೀನ್ ಕಲರ್ ಬೇಕು ಅಂದರೆ ನೀವು ಬೇಕು, ಶುಂಠಿ ಬೆಳ್ಳುಳ್ಳಿ ರುಬ್ತೀವಲ್ಲ ಆವಾಗ್ಲೇ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕೂಡ ರುಬ್ಕೊಂಡೆ ಗ್ರೀನ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ ರೀ. ನಾನು ರೆಡ್ ಮಾಡ್ತಿರೋದ್ರಿಂದ ನಾನು ಏನು ರುಬ್ಕೊಳಕ್ಕೆ ಹೋಗಲಿಲ್ಲ. ಸೊ ಟೊಮೊಟೊ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಪುದೀನ ಎರಡೂ ಕೂಡ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಗರಂ ಮಸಾಲ, ಧನಿಯಾ ಪೌಡರು, ಖಾರದ ಪುಡಿ. ಸೊ ನೀವು ಇಷ್ಟೊಂದು ಖಾರ ತಿಂತೀರಾ ಅನ್ಬೋದು, ಅದೇನು ಅಷ್ಟೊಂದು ಖಾರ ಇಲ್ಲ ಹಸಿಮೆಣಸಿನ್ಕಾಯಿ, ಯಾಕೆ ಅಂದರೆ ಅದು ಎಳೆದಲ್ವಾ, ಸೊ ಅದರಿಂದ. ಸೊ ಮಸಾಲೆ ಹಾಕಿ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಮಸಾಲೆನೇ, ಯಾಕಂದ್ರೆ ಬೇಗ ಸಿದೋಗುತ್ತೆ. ಸ್ವಲ್ಪ ಮಶ್ರೂಮ್ ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ರೆ, ಮಶ್ರೂಮಲ್ಲಿ ನೀರಿನ ಅಂಶ ಇರುತ್ತೆ, ಅದು ಬಿಟ್ಕೊಳ್ಳೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಫೈನಲಿ ನೋಡ್ಬೋದು ಮಶ್ರೂಮ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ನೀರು ಕೂಡ ಬಿಟ್ಕೊಂಡಿದೆ, ಒಂಚೂರು ನೀರು ಹಾಕಿಲ್ಲ. ಆಯಿಲ್ ಒಂಚೂರು ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಬಟ್ ರೈಸ್ ಬಾತ್ಗೆ ಮೈಂಡೇಟ್ರಿ ಹಾಕಲೇಬೇಕು. ಆಮೇಲೆ ರೈಸು ಮತ್ತು ನೀರನ್ನ ಒಟ್ಟಿಗೆ ಹಾಕ್ಬಿಡ್ತೀನಿ ನಾನು, ಮತ್ತೆ ಕಾದು ಹಾಕ್ಕೊಳಕ್ಕಾಗಲ್ಲ, ಯಾಕಂದರೆ ಮಾರ್ನಿಂಗ್ ಅಲ್ವಾ, 8:15ಗೆಲ್ಲ ರೆಡಿ ಇರಬೇಕು ಬ್ರೇಕ್ಫಾಸ್ಟು, ಎಲ್ಲ 8:15ಗೆ ಮನೆ ಬಿಟ್ಟಿರಬೇಕು. ಅದರಿಂದ ಸೊ ಒಂದು ಸ್ವಲ್ಪ ಕುದಿ ಬರುತ್ತೆ ಅಂತ ಅನ್ನಿಸ್ದಾಗ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಸಿಲ್ನ ತೊಗೊಳ್ತೀನಿ. ಒಂದೊಂದು ಕುಕ್ಕರ್ ಒಂದೊಂದು ಥರ ವರ್ಕ್ ಮಾಡುತ್ತೆ, ಒಬ್ಬೊಬ್ರು 2 ತೊಗೊತಾರೆ, ಒಬ್ಬೊಬ್ರು 3 ತೊಗೊತಾರೆ. ನಾನು ಯಾವಾಗಲೂ ಅಷ್ಟೇ ರೈಸ್ ಬಾತ್ ಮಾಡ್ಬೇಕಾದ್ರೆ ಒಂದೇ ವಿಸಿಲ್ ತೊಗೊಳ್ತೀನಿ. ಆ ಸ್ಟೀಮ್ ಏನಿದೆ ನಾನು ಅದನ್ನು ಓಪನ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಸ್ಟೀಮ್ ಎಲ್ಲ ಅಂದರೆ ಒಂದು ವಿಸಿಲ್ ಬಂದಿತ್ತು, ಸ್ಟೀಮ್ ಎಲ್ಲ ಹಂಗೆ ಹೋಗ್ಲಿ ಅಂತ ಅಂದ್ಬಿಟ್ಟು ಆಫ್ ಮಾಡಿ, ಈಗ ಮೆಹಂದಿ ವಚ್ಚುನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಾದ್ಮೇಲೆ ಮೆಹಂದಿ ಹಚ್ಕೊಂಡು ತುಂಬ ದಿನ ಆಗಿತ್ತು, ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನೂ ಇಲ್ಲ, ಅದು ಜಸ್ಟ್ ವಾಟರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಅದನ್ನು 1 hour ರೆಸ್ಟ್ ಮಾಡಕ್ಕೆ ಬಿಟ್ಬಿಡ್ತೀನಿ, 8:30 ಈಗ 7:30 ಆಗಿದೆಲ್ಲ, 1 hour ರೆಸ್ಟ್ ಮಾಡಿ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಹಚ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಮಶ್ರೂಮ್ ಬಿರಿಯಾನಿಗೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ಸಿಂಪಲ್ ಮಸಾಲೆ, ಸಿಂಪಲ್ ಆಗಿ ಮಾಡುವಂಥದ್ದು. ನಾವು ಎಷ್ಟು ಸಿಂಪಲ್ ಆಗಿ ಮಾಡ್ತೀವಿ ಅಷ್ಟು ಟೇಸ್ಟಿ ಆಗಿರುತ್ತೆ. ಡೆಫಿನೆಟ್ ಆಗಿ ಒಂದ್ಸತಿ ಟ್ರೈ ಮಾಡಿ. ನಿಮ್ಗೆ ಇಷ್ಟೊಂದು ಲಾಂಗ್ ವಿಡಿಯೋ ನೋಡೋದಕ್ಕೆ ಅಷ್ಟು ತುಂಬಾ ಜನಕ್ಕೆ ಇಷ್ಟ ಇರಲ್ವಾ, ಅದಕ್ಕೆ ನಾನು ಒಂದು ಶಾರ್ಟ್ ವಿಡಿಯೋಸ್ ಅಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಶಾರ್ಟ್ ವಿಡಿಯೋ ಇಷ್ಟ ಆದ್ರೆ ಶಾರ್ಟ್ ವಿಡಿಯೋ ನೋಡಿ, ಲಾಂಗ್ ವಿಡಿಯೋಸ್ ಇಷ್ಟ ಇದ್ರೆ ಲಾಂಗ್ ವಿಡಿಯೋಸ್ ನೋಡಿ, ಓಕೆನಾ. ಅಷ್ಟೊಂದು ಮಶ್ರೂಮ್ ಹಾಕಿದ್ದೀನಿ ಅಂತ ಅನ್ಕೊಳ್ಬೋದು. ಒಚ್ಚಿಗೆ ಮಶ್ರೂಮು, ಪನ್ನೀರು, ಚೀಸು ಈ ತರದ್ದು ತುಂಬಾನೇ ಇಷ್ಟಪಟ್ಟು ತಿಂತಾಳೆ. ವೆಜಿಟೇಬಲ್ ಪುಲಾವ್ ಅಂತೂ ತುಂಬಾನೇ ಇಷ್ಟ. ಅದಕ್ಕೋಸ್ಕರ ಅವಳು ಒಂದೊಂದು ಬೈಟ್ಗೂ ಒಂದೊಂದು ಮಶ್ರೂಮ್ ಸಿಗ್ತಾ ಇರ್ಬೇಕು, ಅದಕ್ಕೋಸ್ಕರ ಧಾರಾಳವಾಗಿ ಹಾಕ್ಬಿಟ್ಟಿದೀನಿ. ಅಷ್ಟರಲ್ಲಿ ವಚ್ಚು ಕೂಡ ರೆಡಿಯಾಗಿ ಬಂದ್ಲು. ಯಾವಾಗ್ಲೂ ಬೆಡ್ರೂಮ್ ಅಲ್ಲೇ ಕೊಟ್ಬಿಡ್ತಾ ಇದ್ದೆ, ಅಲ್ಲೇ ರೆಡಿ ಆಗ್ತಿದ್ಲಲ್ಲ ಡ್ರೆಸ್ಸಿಂಗ್ ಮಿರರ್ ಹತ್ರ, ಆ ಬೆಡ್ ಮೇಲೆ ಇಟ್ಬಿಡ್ತಾ ಇದ್ದೆ. ಅದಕ್ಕೆ ಗಂಗಾ ಅವರು ಬೇಡ ಬೆಡ್ ಮೇಲೆ ಕೊಡ್ಬಾರ್ದಂತೆ, ಗೊತ್ತಿದ್ದು ಕೊಡ್ತೀಯಾ ಅಂತ 1-2-3 ಟೈಮ್ಸ್ ಎಲ್ಲ ಹೇಳಿದ್ರು. ಸೊ ಅದಕ್ಕೆ ಜಡೆ ಹಾಕಕ್ಕಿಂತ ಮುಂಚೆ ನಾನು ಇಲ್ಲೇ ಹಾಲಲ್ಲಿ ಹಾಕ್ತೀನಿ ಬಾಮು ಅಂತ ಅಂದ್ಬಿಟ್ಟು ಕರೆದೆ. ಈ ತರ ರೈಸ್ ಐಟಮ್ಗೆ ಮೊಸರು ಬಜ್ಜಿ ಇರಲೇಬೇಕು, ಅಚ್ಚುಗೆ ಮಾಡಿ ಕೊಟ್ಬಿಟ್ರೆ ಟೈಮ್ ಆಗಲಿ ಏನಾದರೂ ಆಗಲಿ ಪ್ಲೇಟ್ ಖಾಲಿ ಆಗೋವರೆಗೂ ಎದ್ದೋಳಲ್ಲ. ಅವಳಿಗೆ ತುಂಬ ಮಕ್ಳಂದ್ರೇ ಹಾಗೆ, ತುಂಬ ಜನ ಚಪಾತಿ ಇಷ್ಟಪಡ್ತಾರೆ, ಇಡ್ಲಿ ದೋಸೆ ಆ ಥರ ಇಷ್ಟಪಡ್ತಾರೆ. ಒಚ್ಚುಗೆ ಈ ಥರ ರೈಸ್ ಬಾತ್ ಅಂದರೆ ಇಷ್ಟ. ಅದನ್ನು ತಿಂತಾಳೆ, ತಿನ್ನಲ್ಲ ಅನ್ನಂಗಿಲ್ಲ, ಅಂದರೆ ಅಷ್ಟೊಂದು ಇಷ್ಟಪಡ್ತೀನಲ್ಲ. ಬಟ್ ರೈಸ್ ಬಾತು ಅಂತಂದರೆ ಬಿರಿಯಾನಿ ಆ ಥರ ಮೊಸರು ಬಜ್ಜಿ ಇದ್ಬಿಟ್ರೆ ಸಾಕು, ಎಷ್ಟೊಂದು ಒಂಥರ ಫುಲ್ ಆಗಿ ತಿಂತಾಳೆ. ನನಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಪ್ಪ ನಾನು ಆರಾಮಾಗಿ ಬಾಕ್ಸ್ ಖಾಲಿ ಮಾಡ್ಕೊಂಡ್ಬರ್ತಾಳೆ, ಆರಾಮಾಗಿ ತಿಂತಾಳೆ ಕೂಡ. ಸೊ ಅಚ್ಚುಗೆ 2 ಜುಟ್ಟು ಹಾಕ್ಲೇಬೇಕು ಅಂತ ಏನೋ ಆಪ್ಷನ್ ಇಲ್ಲ, ಅಂದರೆ ಹಾಕ್ಲೇಬೇಕು ಅಂತ ಏನೂ ಇಲ್ಲ. 1 ಜುಟ್ಟು ಕೂಡ ಹಾಕೊಂಡು ಹೋಗ್ಬೋದು, ಅದು ಕೂಡ ಉದ್ದ ಜುಟ್ಟಿದ್ರೆ ಎಣ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಏನಿರೋದು ಒಂದು ಸ್ವಲ್ಪ ಶಾರ್ಟೇ ಅಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಜುಟ್ಟೆ ಹಾಕ್ಬಿಡ್ತೀನಿ ಆದಷ್ಟು. ಒಂದೊಂದ್ಸತಿ ಕ್ರಾಫ್ಟ್ ತೆಗ್ದು ಹಾಕ್ತೀನಿ, ಒಂದೊಂದ್ಸತಿ ಕ್ರಾಫ್ಟ್ ಇಲ್ಲದೆ ಹಾಕ್ತಾ ಇರ್ತೀನಿ. ಇಷ್ಟೇ ಇವತ್ತಿನ ವ್ಲಾಗ್, ಸಿಂಪಲ್ ಆಗಿ ನಾನು ಮುಗಿಸಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಾನೆ ಭಾವಿಸ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.